Hello everybody, welcome back to my YouTube channel. That with ಸುಚಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಇವತ್ತು ನಮ್ಮ ಮನೇಲಿ ಯಾವುದೆಲ್ಲ ಪ್ಲ್ಯಾಂಟ್ ಹಾಕಿದ್ದೇವೆ ಅಂತ ತೋರಿಸ್ತೀನಿ. ಹೂವಿನ ಗಿಡಗಳು ತುಂಬ ವೆರೈಟಿ ಆದಂಥ ಒಂದು ಚಂದದ ಹೂಗಳೆಲ್ಲ ನಮ್ಮ ಮನೆ ಹತ್ರ ಇದೆ. ನೋಡುವಾಗ ಫುಲ್ ಕಣ್ಣಿಗೆ ಒಂಥರ ಇಂಪು ಅಂತ ಹೇಳ್ತಾರಲ್ಲ, ಕಣ್ಣಿಗೆ ಇಂಪು ಕೊಡುತ್ತೆ. ಸೊ ನಾನು ಸ್ಟೋರಿ ಹೇಳ್ತೀನಿ ಆಯಿತಾ. ಈ ಹೂ ಇದೆಯಲ್ಲ, ಇದು ಕನಕಾಂಬರ ಹೂ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ನಮ್ಮ ಕಡೆ ಎಲ್ಲ ಅವಾಗ ತುಂಬ ಮುಡಿತಾಯಿದ್ರು, ಇವಾಗಲೂ ಮುಡಿತಾರೆ. ಬಟ್ ಇವಾಗ ಏನಂದರೆ ಮಲ್ಲಿಗೆ ಇದು ಟ್ರೆಂಡ್ ಅಂತ ಆ ಥರ ಆಗಿಬಿಟ್ಟಿದೆ. ಎಲ್ಲೂ ಬಿಟ್ಕೊಂಡೋದ್ರೆ ಅಜ್ಜಿ ಅಂದ್ಕೊಳ್ತಾರೆ ಅಥವಾ ಓಲ್ಡ್ ಫ್ಯಾಷನ್ ಅಂತ ಅಂದ್ಕೊಳ್ತಾರೆ ಅಂಥೇಳಿ. ಬಟ್ ನಾವಂತೂ ಮುಟ್ಕೊಂಡು ಹೋಗ್ತೀವಿ. ಎಸ್ಪೆಷಲಿ ನಾನು ಅದನ್ನು ಮನೆಗೆ ಹೋದಾಗ ಎಲ್ಲ ಎತ್ಬಿಟ್ಟು ಕಟ್ಟಿ ನೀಟಾಗಿ ದೇವರಿಗೆಲ್ಲ ಅಲಂಕಾರ ಮಾಡಿ ನಾವು ಮುಟ್ಕೊಂಡು ಚೆನ್ನಾಗಿದೆ. ಸೊ ಇದೊಂದು ಸ್ಟೋರಿ ಹೇಳ್ತೀನಿ ಆಯಿತಾ. ನಾನು ಮತ್ತು ನಮ್ಮ ಅಜ್ಜಿ ನಮ್ಮ ತೋಟದಲ್ಲಿ ಈ ಹೂ ಇತ್ತು, ಹೂವಿನ ಗಿಡ. ಸೊ ಇದನ್ನು ತಗೊಂಬರೋಣ ಅಂತೇಳಿ ಹೋಗಿದ್ವಿ ಆಯಿತಾ. ಕಟ್ಕೊಂಡು ಬಂದುಬಿಟ್ಟು ಇಲ್ಲಿ ಹಾಕೋಣ ಅಂತ ನಮ್ಮ ಅಜ್ಜಿ ಹೇಳಿದರು. ಇದು ಏನಂದರೆ ನಮ್ಮದು ಆವಾಗ ದನ ಇದ್ದಾಗ ಇದು ಕೊಟ್ಟಿಗೆ ಅಲ್ಲ, ಹೇಳ್ತಾರೆ ತಿಪ್ಪೆ. ಆವಾಗ ಅಜ್ಜಿ ಹೇಳಿತ್ತು, ಇದು ಇಲ್ಲಿ ಹಾವೆಲ್ಲ ಇದೆ, ಹುತ್ತ ಎಲ್ಲ ಇದೆ, ಸುಮಾರು ವರ್ಷದಿಂದ ಹಾವೆಲ್ಲ ಇಲ್ಲಿ ಸಂಚಾರ ಇದೆ. ಸೊ ನೋಡ್ಕ ಕೆಳಗಡೆ ಏನಾದರೂ ಇಟ್ಟೈತೆ, ಇಲ್ಲ ಹಾವಿನ ಹುತ್ತ ಎಲ್ಲ ಇದೆ, ಸ್ವಲ್ಪ ನೋಡ್ಕೊಂಡು ಕುಯ್ಯಿ ಅಂತ ಅಂತು. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಯಾಕೋ ಹಿಂಗೆ ಕೆಳಗಡೆ ನೋಡ್ತೀನಿ. ಸೀರಿಯಸ್ಲಿ ಏನಂದರೆ ನನ್ನ ಕಾಲಿನ ಕೆಳಗಡೆನೇ ಹಾವು ಮಲ್ಕೊಂಡಿದೆ. ಲಿಟ್ರಲಿ ನಂಗೆ ಹೆಂಗಾಯ್ತು ಅಂದರೆ ಅದು ಜಸ್ಟ್ ಸ್ಟ್ರಕ್ ಅಲ್ಲೇ. ಆಮೇಲೆ ರಪ್ಪ ಅಂತೇಳಿ ಹಿಂದೆ ಹೊಡ್ಕೊಂಬಂದೆ. ಆಮೇಲೆ ನಮ್ಮ ಅಜ್ಜಿ ಕೋಲಿಟ್ಕೊಂಡು ಟಕ್ ಮಾಡಿದ್ರು ಹೋಗುತ್ತೆ ಅಂಥೇಳಿ. ಅದೇನು ಮೂಮೆಂಟು ಆಗಲಿಲ್ಲ, ಏನೂ ಆಗಲಿಲ್ಲ. ಬಾಲನ ಹೊರಗಡೆ ಹಾಕ್ಬಿಟ್ಟು ಮಲ್ಕೊಬಿಟ್ಟಿತ್ತು. ಸರಿ ಆಯಿತು ಅಂಥೇಳಿ ನಾನು ಕ್ರಾಫರ್ಡಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರುವಾಗ ಜಾಸ್ತಿ ಹಾವು ಕಚ್ಚಿದವರೇ ಬರ್ತಾಯಿದ್ರು. ಅವಾಗ BTCT ಎಲ್ಲ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವ್ರು BP ಎಲ್ಲ ಜಾಸ್ತಿ ಆಗಿಯೇ ಕೆಲವೊಬ್ಬರೆಲ್ಲ ಡೆತ್ ಆಗಿಬಿಡ್ತಾರೆ. ತುಂಬ ಹೆದರ್ಕೋತಾರೆ, ಹಾವು ಕಚ್ಚಿದೆ ಹೆದರ್ಕೊಂಡೇ ಅರ್ಧ ಜನ ಸತ್ತೋಗ್ತಾರೆ ಅಂತ. ನನಗೆ ಅವಾಗ ಅನಿಸುತ್ತೆ, ಯಾಕೆ ಹೆದರ್ಕೋತಾರೆ, ಅದರಲ್ಲಿ ಏನಿದೆ, ಅದೊಂದು ಟ್ರೀಟ್ಮೆಂಟ್ ಕೊಟ್ಟರೆ ನಡೀತದಲ್ವ ಅಂತ. ಬಟ್ ಆ ದಿನ ನನಗೆ ಎಷ್ಟು ಶಿವರಿಂಗ್ ಆಗಿತ್ತು ಅಂದರೆ ಲಿಟ್ರಲಿ ನನಗೊಂದು ಅರ್ಧ ಗಂಟೆ ಬೇಕಾಯಿತು. ನಮ್ಮದಲ್ಲಿ ತೋಟದ ಮನೆ ಹತ್ರ ಒಂದು ಚಿಕ್ಕ ಮನೆ ಇದೆ, ಅಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಸುಧಾರಿಸ್ಕೊಂಡಿದ್ದೀನಿ. BP ಸ್ವಲ್ಪ ರೈಸ್ ಆಗೋದಲ್ಲ, ಇನ್ನೇನು ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಅಷ್ಟು ರೈಸ್ ಆಗಿಬಿಟ್ಟಿತ್ತು. ಹೆದರಿಕೆ ಆಗಿತ್ತು, ಹಾಗೆ ಶಿವರಿಂಗ್ ಕೂಡ ಆಗ್ತಿತ್ತು, ಆ ಥರ ಆಗ್ಬಿಟ್ಟಿತ್ತು. ಸೊ ಹಾಗೆಲ್ಲ ವಿಷಯಗಳು ಈಗ ಅವಾಗೆಲ್ಲ ನೋಡಿ. ಅವತ್ತು ನಮ್ಮ ಅಜ್ಜಿ ಹೇಳ್ತಿದ್ರೆ ಇಷ್ಟೊತ್ತಿಗೆ ನಾನು ಈ ಲಾಗಲ್ಲಿ ಇರ್ತಾನೆ ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಆ ಹಾವು ತುಂಬ ವರ್ಷದಿಂದ ನಮ್ಮ ತೋಟದಲ್ಲಿದೆ. ಬಟ್ ಯಾರಿಗೂ ಏನು ಅಪಾಯ ಮಾಡಿಲ್ಲ, ಅದೊಂದು ಪುಣ್ಯ. ಬಟ್ ಹಾಗಂತ ಹೇಳಿ ನಾವು ಹೋಗಿ ಮಾಡೋಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೇನು ಮಾಡೋಕ್ಕಾಗಲ್ಲ. ಸೊ ನನ್ನ ಸ್ಟೋರಿ ಕೇಳಿ ಎಲ್ಲ ದಂಗಾಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ನೋಡಿ, ಈ ಮುಂಚೆ ವೈಟ್ ಕಲರ್ದು ಹೂ ಬಂತಲ್ಲ, ಅದು ಕಾಫಿ ಹೂ, ಮಂಜಲ್ಲಿ ಎಷ್ಟು ಚೆನ್ನಾಗಿರ್ತದೆ ಬೆಳಗ್ಗೆ. ಮತ್ತು ಇದು ಮಲ್ಲಿಗೆ ಹೂವು, ಮತ್ತು ಇದು ರೋಸು, ಕಾರ್ಡು ರೋಸ್ ಅಂತ ಹೇಳ್ತಾರೆ. ಇದಕ್ಕೇನಂತ ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಇದು ನಮ್ಮಮ್ಮ ಏನೋ ಶೋ ಗಿಡ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ. ಇದು ಸಂಪಿಗೆ ಅವಾಗೆಲ್ಲ ಫುಲ್ಲು ಮುಟ್ಕೊಳ್ತಾಯಿದ್ರು. ಇವಾಗ ಯಾರು ಮುಡಿಯೋದಿಲ್ಲ, ಹೂವು ದೇವ್ರಿಗೆ ಮಾತ್ರ ಹಾಕ್ತಾರೆ. ಇದು ರೋಸ್, ಇದು ಕೂಡ ಸಂಪಿಗೆ ಸೇವಂತಿಗೆ. ಮಿಸ್ಟೇಕ್ ಆಯಿತು, ಸಾರಿ, ದಯವಿಟ್ಟು ಕ್ಷಮಿಸಿ. ಇದು ಸೇವಂತಿಗೆ. ಇದಕ್ಕೆ ನಾವು ಏನು ಹೇಳ್ತಿದ್ವಿ ಅಂದರೆ ಏನೋ ಹೇಳ್ತಾ ಇದ್ವಿ, ಮುಟ್ಟೋಗಿದೆ ಇವಾಗ ನನಗೆ. ಇದನ್ನು ನೋಡಿ, ಇದು ನನ್ನ ತಂಗಿದ್ದು ಫೋಟೋಗ್ರಫಿ ಎಷ್ಟು ಚಂದ ತೆಗೆದಿದ್ದಾಳೆ ನೋಡಿ. ನಾನು ಹಿಂಗೆ ಇಟ್ಕೊಂಡು ತೆಗೆದಿದ್ದಲ್ಲ, ಅದು ನಾನು ಹಿಂಗೆ ಚಂದ ಎಲ್ಲ ತೆಗೆದಿರೋದು ಅವಳು. ಹೀಗೆ ಫುಲ್ ಚಂದ ಮಾಡಿ ಕ್ಯಾಪ್ಚರ್ ಮಾಡಿರೋಂಥದ್ದೆಲ್ಲ ಅವಳಾಯ್ತಾ ನೋಡಿ. ಫುಲ್ ಸೂಪರ್ ಫ್ಯಾಂಟಾಸ್ಟಿಕ್ಕಾಗಿ ಕ್ಯಾಪ್ಚರ್ ಆಗಿದೆ. ಇದು ಮೊಬೈಲ್ ಕ್ಯಾಮರಾನೇ, ನಾಟಿನ ಕ್ಯಾಮರಾ, ಮೊಬೈಲ್ ಕ್ಯಾಮ್ರಲ್ಲೇ ತೆಗೆದಿರೋದು. ಇದು ನೋಡಿ, ಚೆಂಡು ಈ ಥರದ್ದು ಚೆಂಡು ಮತ್ತು ಎಲ್ಲೋ ಕಲರ್ ಚೆಂಡು ಎಲ್ಲ ನಾವು ಗದ್ದೆ ಬದಿಯಲ್ಲೆಲ್ಲ ಹಾಕ್ತಿದ್ವಿ ಆವಾಗ ತುಂಬ. ಬಟ್ ಇವಾಗ ಯಾರು ಹಾಕೋದಿಲ್ಲ, ಎಲ್ಲೆಲ್ಲೋ ಒಂದೊಂದು ಕಡೆಯಲ್ಲಿ ಹಾಕ್ತಾರೆ ಅಷ್ಟೇ. ಇದು ನೋಡಿ ರೋಸು. ಇದು ದಾಸವಾಳ ಎಲ್ಲ ತುಂಬ ಒಳ್ಳೆಯದು ಈ ಥರದ್ದು. ಮತ್ತು ವೈಟ್ ದಾಸವಾಳ ಮತ್ತು ರೆಡ್ ದಾಸವಾಳ ಎಲ್ಲ ತುಂಬ ಒಳ್ಳೆಯದು. ವುಮೆನ್ಸಿಗೂ ಅಷ್ಟೇ, ಏನಾದರೂ ವೈಟ್ ಬ್ಲೀಡಿಂಗ್ ಎಲ್ಲ ಆಗ್ತಾಯಿದ್ರೆ ಅದರದ್ದು ಜ್ಯೂಸ್ ಎಲ್ಲ ಮಾಡಿ ಕುಡಿದ್ರೆ ಕಮ್ಮಿ ಆಗ್ತಿದೆ.
ಸೊ ಯಾರಿಗಾದರೂ ಮಾಡಬೇಕಾದ್ರೆ ಮಾಡಿ ಅಂತ ಪ್ರಾಬ್ಲಮ್ ಯಾರಾದರೂ ಇದ್ದರೆ ಇದಕ್ಕೇನಂದರೆ ಮಟ್ಟೆ ಹೂವು ಅಂತ ಕರಿತಾ ಇದ್ವಿ ನಾವು. ನೀವೇನಂತ ಕರಿತೀರ ಅಂತ ಕಮೆಂಟ್ ಮಾಡಿ. ಇದು ಕಾಡು ಗುಲಾಬಿ ಸೊಪ್ಪು ಅಂತ ಹೇಳ್ತಾ ಇದ್ವಿ. ಕಾಡು ಗುಲಾಬಿ ಇದು ಆ್ಯಕ್ಚುಲಿ ಪಿಂಕ್ ಕಲರ್ ಬರ್ತದೆ. ಇದು ಬೇರೆ ಬೇರೆ ಕಲರ್ ಇತ್ತಲ್ಲ, ಅದಕ್ಕೆ ನಾನು ಫೋಟೋ ತೆಗ್ದಿದ್ದೆ. ಇದು ಸೂರ್ಯಕಾಂತಿ ಅಲ್ಲ, ಸೂರ್ಯಕಾಂತಿ ಥರ ಇದೆ ಅಷ್ಟೇ. ಇದಕ್ಕೇನಂತ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಇದು ಮಳೆಗಾಲದಲ್ಲಿ ಮಾತ್ರ ಆಗೋದು. ಅದು ವರ್ಷ ಅದೇ ಪ್ಲೇಸಲ್ಲಿ ಆಗ್ತದೆ. ಮತ್ತು ಇದೆಲ್ಲ ಕಾಡಿದ್ದು. ಇದು ನೋಡಿ, ಇದು ಎಂಥದೋ ಒಂದು ಗಿಡ, ಬಟ್ ಒಂದೇ ಗಿಡದಲ್ಲಿ ಪಿಂಕ್ ಆ್ಯಂಡ್ ಆ ಕಲರ್ ಎರಡು ಮಿಕ್ಸ್ ಬಂದಿದೆ, ಕ್ರಾಸ್ ಬ್ರೀಡಿಂಗ್ ಆಗಿಬಿಟ್ಟಿದೆ. ಇದು ಡೇಲಿಯಾ ಅಂತ ಹೇಳ್ತಾರೆ, ಡೇಲಿಯಾ ಅಂತ ನಮ್ಮ ಕಡೆ. ಮೋಸ್ಟ್ಲಿ ಮ್ಯಾಂಗ್ಳೂರ್ ಪೀಪಲ್ಸ್ ಎಲ್ಲ ನೋಡಿರ್ಲಿಕ್ಕಿಲ್ಲ, ಅಥವಾ ಬೇರೆ ಕಡೆಯವರೆಲ್ಲ ನೋಡಿರ್ಲಿಕ್ಕಿಲ್ಲ, ಮಲೆನಾಡು ಭಾಗದವ್ರು ಅಷ್ಟೇ ನೋಡಿರ್ತಾರೆ ಅನ್ಕೋತೀನಿ. ಕನ್ನಡದಲ್ಲಿ ಬಲ್ದಾರ ಹೂವು ಅಂತ ಹೇಳ್ತಾರೆ. ಹಾಗೆ ಸೊ ಚೆನ್ನಾಗಿದೆಯಾ. ನಮ್ಮ ಮನೆ ಹತ್ತಿರ ಇರುವಂತಹ ಎಲ್ಲ ಹೂವಿನ ಗಿಡದಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ಹಿಂಗೆ ಹಾಕಿದ್ರೂ ಸಖತ್ತಾಗಿ ಬರುತ್ತೆ. ನಮ್ಮಮ್ಮ ಹಾಕುತ್ತೆ, ಬಟ್ ಏನಂದರೆ ಅಷ್ಟಾಗಿ ತುಂಬ ಗಿಡದ್ದೆಲ್ಲ ಕ್ರೇಜ್ ಇಲ್ಲ ನಮ್ಮಮ್ಮಂಗೆ. ಸ್ವಲ್ಪ ಶೋ ಗಿಡಗಳೆಲ್ಲ ಇರ್ತೇವಲ್ಲ, ಮತ್ತು ಅದು ನಾನು ಮುಂಚೆ ತೋರಿಸಿದ್ನಲ್ಲ, ಆ ಥರ ಗಿಡಗಳನ್ನೆಲ್ಲ ಜಾಸ್ತಿ ಹಾಕ್ತಾರೆ. ಮತ್ತು ಈ ಥರ ಎಲ್ಲ ನಮ್ಮ ಅಜ್ಜಿನೇ ಜಾಸ್ತಿ ಹಾಕೋದು. ನಾವು ಚಿಕ್ಕದಿರುವಾಗಂತೂ ಇನ್ನೂ ಜಾಸ್ತಿ ಇತ್ತು. ಮಲ್ಲಿಗೆ ಮತ್ತು ಅದು ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಫುಲ್ ಇತ್ತು. ನಾವೆಲ್ಲ ಜರಳಿ ಇರ್ತದೆ, ಸೊ ಜರಡಿ ಕುಕ್ಕೆ ಇಟ್ಕೊಂಡು ಹೋಗಿ ಎತ್ಕೊಂಡು ಬರ್ತಾಯಿದ್ವಿ, ಅಷ್ಟಿತ್ತು. ಬಟ್ ಇವಾಗೆಲ್ಲ ಅದು ಹೋಗಿಬಿಟ್ಟಿದೆ. ಹಾಗೆ ನೋಡಿ, ಇದು ಬಲ್ದಾರ ಹೂವು ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಡೇಲಿಯಾ ಅಂತ. ಇದರಲ್ಲಿ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ಆಯಿತಾ. ಇದು ನೋಡಿ, ಎಲ್ಲೋ ರೋಸ್ ನೋಡಿ, ಫಸ್ಟಿಗೆ ನೋಡಿ ಪಿಂಕ್ ಎಲ್ಲ ಕಲರು ಬರ್ತದೆ, ಮತ್ತು ಡಬಲ್ ಕಲರ್ ಬಿಡ್ತದೆ. ಬಟ್ ಡಬಲ್ ಕಲರ್ನ ನಮ್ಮ ಮನೆ ಹತ್ರ ಈಗ ಇಲ್ಲ. ನೋಡಿ, ನಮ್ಮ ಮನೆ ಹತ್ರ ಒಂದು ನವಿಲು ಬಂದಿದೆ. ನವಿಲು ಅದನ್ನು ಫೋಟೋಗ್ರಫಿ ಎಷ್ಟು ಚೆಂದ ಬಂದಿದೆ ನೋಡಿ. ಇದೆಲ್ಲ ಕಾಡು ಗುಲಾಬಿ ಅಂತ ಹೇಳ್ತಾರಲ್ಲ ಅದು. ಮತ್ತು ಇದು ನಮ್ಮ ನಾರ್ಮಲ್ ಗುಲಾಬಿ. ನಮ್ಮ ಮಲೆನಾಡಿನ ವೈಬ್ ಚೆನ್ನಾಗಿದೆಯಾ. ಸಂಜೆ ಹೇಗೂ ನೈಸ್ ಅಲ್ಲ. ನಿಮ್ಗೆ ಯಾರಿಗಾದ್ರೂ ಗಿಡ ಬೇಕಾ ಕಮೆಂಟ್ ಮಾಡಿ. ನೋಡ್ತಾ ಇದ್ದೆ, ನಾನೇನು ಕಿತ್ಕೊಳ್ಳೋದಿಲ್ಲ, ಸುಮ್ಮನೆ ಹೇಳಿದೆ. ಕಲ್ತೋಗ್ಬಿಡ್ತೀರ, ನಾಳೆಯಿಂದ ಗಿಡ ಕೊಡಿ ಅಂತ ಹೇಳಿದ್ನಲ್ಲ, ಕ್ರಾಸ್ ಬ್ರೀಡಿಂಗ್ ಆಗಿಬಿಟ್ಟಿದೆ ಅಂತ. ಸೊ ಒಂದೇ ಪ್ಲ್ಯಾಂಟಲ್ಲಿ 2 ಕಲರ್ ಹೂ ಬಿಟ್ಟಿದೆ. ಸೊ ಫೀಲ್ಸ್ ಡಿಫ್ರೆನ್ಸ್. ಆ್ಯಂಡ್ ಇದು ನೋಡಿ, ಇದಕ್ಕೇನಂತಾರೆ ಚೆಂಡು ಅಂತ ಹೇಳ್ತಾರೆ. ಇದು ಯೂಶ್ವಲಿ ದೀಪಾವಳಿ ನಿಯರ್ ಬೈ ಟೈಮಲ್ಲಿ ಬಿಡ್ತದೆ ಆಯಿತಾ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ. ನೋಡಿ ಎಷ್ಟು ಇದೆ ಅಂತ ಹೇಳಿದರೆ ತುಂಬ ಇದೆ. ಬಟ್ ಅದನ್ನು ನಾವು ಆವಾಗ ದೀಪಾವಳಿ ಇರುವಾಗ ಏನು ಮಾಡ್ತಾಯಿದ್ವಿ ಅಂದರೆ, ನಮ್ಮ ಮನೇಲಿ ದನ ಎಲ್ಲ ಇತ್ತು. ದನಕ್ಕೆ ನಾವು ಪೂಜೆ ಮಾಡ್ತಾಯಿದ್ವಿ ಒಂದಿನ, ಫಸ್ಟ್ ಡೇ ಆಫ್ ಇದು ದೀಪಾವಳಿ ದಿನ. ಆವತ್ತು ನಾವು ಅದನ್ನೆಲ್ಲ ಕಟ್ಟಿ ದನದ ಕೊರಳಿಗೆಲ್ಲ ಹಾಕ್ತಾಯಿದ್ವಿ, ಮತ್ತು ಬಾಗಿಲಿಗೆ, ಮತ್ತು ಒಂದು ಸಗಣಿಯಲ್ಲಿ ಗಣಪತಿನ ಮಾಡಿ ಅದಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ. ಆ ಥರ ಎಲ್ಲ ಮಾಡ್ತಾಯಿದ್ವಿ. ಆವಾಗಿನ ಹಬ್ಬಗಳೆಲ್ಲ ಚೆನ್ನಾಗಿರ್ತಿತ್ತಲ್ವ. ಲೈಕ್ ಇವಾಗ ನಮಗೆ ಫೀಲೇ ಇಲ್ಲ. ಅವಾಗ ಹಬ್ಬ ಅಂದರೆ ಏನೋ ಒಂದು ಸಡಗರ, ಫುಲ್ಲು ಒಂದು ವಾರ, ಒಂದು ತಿಂಗಳು ಅದೇ ಪ್ರಿಪ್ರೇಷನ್, ಅದೇ ಒಂದು ಗುಂಗಲ್ಲಿ ಇರ್ತಾಯಿದ್ವಿ. ನೆಕ್ಸ್ಟ್ ವೀಕ್ ಹಬ್ಬ, ಮುಂದಿನ ವಾರ ಹಬ್ಬ, ನಾಳೆ ಹಬ್ಬ ಅಂದ್ಕೊಂಡು. ಸೊ ಐ ಜಸ್ಟ್ ಅಬ್ಸಸ್ ವಿತ್ ದ ಫ್ಲವರ್ಸ್. ಮೋಸ್ಟ್ಲಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ನನಗೆ ಹೂ ಮುಡಿಯೋದಂದರೆ ತುಂಬ ಇಷ್ಟ. ಚಿಕ್ಕದಿರುವಾಗಂತೂ ನಾನು ಡೈಲಿ ಮುಟ್ಕೊಂಡು ಹೋಗ್ತೀನಿ. ತೊಗೊಳ್ಳಿ ನಿಮಗೂ. ಯಾವುದಿದು ಕಾರ್ಡ್ ಹೂವು ಆಯಿತಾ, ಸುಮ್ಮನೆ ಪಾರ್ಕಲ್ಲಿರೋ ಹಿಂಗೆ ಇಟ್ಕೊಂಡಿದ್ದೆ. ನಾನು ಸಣ್ಣದಿರುವಾಗ ಏನು ಮಾಡ್ತಿದ್ದೆ ಅಂದರೆ, ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದದ್ದು. ಶಾಲೆಗೆ ಹೋಗುವಾಗ ನಮ್ಮ ಆಚೀಚೆ ಮನೆಯಲ್ಲೆಲ್ಲ ಯಾರೂ ಹೆಣ್ಮಕ್ಳಿರಲಿಲ್ಲ. ಸೊ ಅವ್ರ ಮನೆ ಹತ್ರ ಎಲ್ಲ ಹೂ ಇರ್ತಾಯಿತ್ತು. ಅವ್ರ ಮನೆ ಹತ್ರ ರೋಸು ಅದಿದೆಲ್ಲ ಇರ್ತಾಯಿತ್ತಲ್ಲ, ಆ ಹೂ ಎಲ್ಲ. ಸೊ ಆವಾಗ ನನಗೆ ಯಾರಾದರೂ ಡೈಲಿ ತಂದು ಕೊಡ್ತಾಯಿದ್ರು, ಇಲ್ಲ ನಾನೇ ಹೋಗಿ ಕುಯ್ಕೊಂಡು ಹೋಗ್ತಾಯಿದ್ದೆ. ಕುಯ್ಕೊಂಡು ನಾರ್ಮಲ್ ಹೂ, ಇಲ್ಲಾಂದರೆ ಬೇರೆ ಥರ ಹೂವಾದರೂ ಇಟ್ಕೊಂಡು ಹೋಗ್ತಾಯಿದ್ದೆ. ಇದು ನೋಡಿ, ಎಲ್ಲ ಕಟ್ಬಿಟ್ಟು ನನ್ನ ತಂಗಿದು ಹೇರ್ ಸ್ಟೈಲಿಗೆ ಡೆಕೋರೇಷನ್ ಮಾಡಿದ್ದೀವಿ ನಮ್ಮ ಮನೇಲಿ ಸಿಗುವಂಥ ಹೂವಿಂದ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಆಯಿತಾ. ಸೊ ಇದು ನೋಡಿ, ಕಾಡು ಗುಲಾಬಿ ಸೊಪ್ಪು. ಕಾಡು ಗುಲಾಬಿ ಸೊಪ್ಪಲ್ಲಿ ನಾವು ಸಣ್ಣದಿರುವಾಗ ಅದು ಗಾಯಕ್ಕೆ ಒಳ್ಳೆಯದು ಅಂತ ಹೇಳ್ತಿದ್ರು. ಅದು ಮೆಡಿಸಿನಲ್ ಕ್ವಾಲಿಟಿ ಇದೆ. ನಿಮಗೆ ಈಗಿನ ಜನ್ರೇಷನಲ್ಲಿ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಟ್ರೈ ಮಾಡಿ. ಆ ಸೊಪ್ಪ ನಿಮಗೆ ಅರ್ದ್ಬಿಟ್ಟು ಹಚ್ಚಿದ್ರೆ ಚೆನ್ನಾಗಾಗುತ್ತೆ. ಇದು ಏನಂತ ಹೇಳಿದರೆ, ನಮ್ಮ ಕಡೆ ತುಂಬ ಇದೆ, ಕಾಫಿ ಮಡ್ಡೆ ಅಂತ ಹೇಳ್ತಾರೆ. ಕಾಫಿಯಲ್ಲಿ ಫುಲ್ ಡಿಸೈನೇಬಲ್ ಆಗಿ ಏನು ಮಾಡ್ತಾರೆ,
ಈ ಥರ ಎಲ್ಲ ಕೆತ್ತಿಬಿಟ್ಟು ಅದಕ್ಕೆ ಪೇಂಟಿಂಗ್ ಮಾಡಿ ಇದನ್ನು ಹಾಗೆ ಇಟ್ಕೊಬೋದು. ಫಸ್ಟೆಲ್ಲ ಟೆಲಿಬೂತ್ ಎಲ್ಲ ಇತ್ತಲ್ವ, ಮತ್ತು ಟೆಲಿಫೋನ್ ಎಲ್ಲ ಇತ್ತಲ್ವ, ಅವಾಗ ತುಂಬಾ ಯೂಸ್ ಮಾಡ್ತಾಯಿದ್ರು. ಇವಾಗ ಜಸ್ಟ್ ಶೋ ಕೇಸಿಗೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಯಾರಿಗಾದ್ರೂ ಬೇಕಾ ಕಮೆಂಟ್ ಮಾಡಿ. ತೊಗೊಂಬರಲ್ಲ, ನಾವು ಹೇಳ್ತೀವಿ ಎಷ್ಟು ರೇಟ್ ಅಂತ ಹೇಳಿ. ಬೇಕಿದ್ರೆ ಒಂದು 300ಇಂದ 1500 2000 ತನಕ ನಿಮಗೆ ಸಿಗುತ್ತೆ. ವೆರಿ ಚೀಪಲ್ಲಿ ನಮ್ಮ ಕಡೆ ಊರ ಕಡೆ ಎಲ್ಲ ಸಿಗುತ್ತೆ. ಅದೇ ಆನ್ಲೈನಲ್ಲಿ ನೋಡಿದರೆ ಎಷ್ಟು 5000 6000 7000 10,000 ಇರುತ್ತೆ ಮೋಸ್ಟ್ಲಿ. ಸೊ ಇದು ಎಂತ ಹೇಳ್ತಾರೆ, ಕನಕಾಂಬರ ಹೂಗಳಲ್ಲಿ ನೋಡಿ ಎಷ್ಟು ವೆರೈಟಿ ಇದೆ. ಆ್ಯಂಡ್ ಫುಲ್ ಆಫ್ ಹೂವೇ ತುಂಬೋಗಿದೆ ನಮ್ಮ ಗಾರ್ಡನಲ್ಲಿ. ಲೈಕ್ ಗಾರ್ಡನ್ ಥರನೇ ಮಾಡಿ ಹಾಕಿದ್ದೀವಿ. ಅದು ಆ್ಯಕ್ಚುಲಿ ನಮ್ಮ ಮನೆ ಹಿತ್ತಲು, ಗೊತ್ತಾಯ್ತಾ? ನಮ್ಮ ಮನೆ ಹಿತ್ತಲನ್ನ ಗಾರ್ಡನ್ ಮಾಡಿದ್ದೀವಿ ನೋಡಿ ಅಂತ ಹೂವಿನ. ಇದು ನಾನು ಮತ್ತು ನಮ್ಮ ಇದು ಆ್ಯಕ್ಚುಲಿ ಕಾಫಿ ಫ್ಲವರ್, ಕಾಫಿ ಹೂವು. ಇದು ಕಾಫಿ ಗಿಡ ಆ್ಯಕ್ಚುಲಿ, ಅದರಲ್ಲಿ ಬಿದ್ದಿದ್ದು ಕಾಫಿ ಹೂವುಗಳು. ಸೊ ನೋಡಿ, ಒಳ್ಳೆ ಮಲ್ಲಿಗೆ ಥರ ಎಷ್ಟು ಚೆಂದ ಇದೆ ನೋಡಲಿಕ್ಕೆ, ಕಣ್ಣಿಗೆ ಹಬ್ಬ. ಸೊ ಇದಾಗಿತ್ತು ನನ್ನ ಲಾಗ್. ಟಾಟಾ ಬಾಯ್, ಸಿ ಯು ಆನ್ ನೆಕ್ಸ್ಟ್ ಲಾಗ್.